ನಮಸ್ಕಾರ ಎಲ್ರಿಗೂ. ಭಾರತ ನ್ಯೂಜಿಲೆಂಡ್ ವಿರುದ್ಧ T20 ಸರಣಿ ಗೆದ್ದುಕೊಂಡದ್ ನೋಡ್ರಿ. 5 ಪಂದ್ಯಗಳ T20 ಸರಣಿಯಲ್ಲಿ ಭಾರತ 4-1 ಅಂತರದಿಂದ ಸರಣಿಯನ್ನು ಗೆದ್ದುಕೊಂಡದ್ ನೋಡ್ರಿ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ 5ನೇ T20 ಪಂದ್ಯವು ತಿರುವನಂತಪುರಂನಲ್ಲಿ ನಡೆಯಿತು ನೋಡ್ರಿ. ಈ ಪಂದ್ಯದಾಗ ಸೂರ್ಯಕುಮಾರ್ ಯಾದವ್ ಏನ್ ಮಾಡಿದ್ರಿ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ್ರು ನೋಡ್ರಿ. ಹಿಂಗಾಗಿ ಭಾರತ ಏನ್ ಮಾಡ್ತ್ರಿ, ಮೊದಲು ಬ್ಯಾಟಿಂಗ್ ಮಾಡಲು ಇಳಿಯಲ್ಪಟ್ಟಿತ್ತು ನೋಡ್ರಿ. ಭಾರತದ ಬ್ಯಾಟ್ಸ್ಮನ್ ಗಳ ಅಬ್ಬರದಿಂದ ಏನ್ ಮಾಡ್ತ್ರಿ, ಭಾರತ T20 ಕ್ರಿಕೆಟ್ ನಲ್ಲಿ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಅದು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಏನ್ ಮಾಡ್ತ್ರಿ, 271 ರನ್ಗಳ ಬೃಹತ್ ಮೊತ್ತವನ್ನು ಭಾರತ ತಂಡ ಕಲೆ ಹಾಕಿತ್ ನೋಡ್ರಿ. ಭಾರತ ತಂಡದ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ದು ಇಶಾನ್ ಕಿಶನ್ ನೋಡ್ರಿ. ಇಶಾನ್ ಕಿಶನ್, ನಾಯಕ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮತ್ತು ಅಭಿಷೇಕ್ ಶರ್ಮಾ ಈ 4 ಬ್ಯಾಟ್ಸ್ಮನ್ ಗಳ ಅಬ್ಬರದಿಂದ ಏನ್ ಮಾಡ್ತ್ರಿ, ಭಾರತ ಉತ್ತಮ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಇಶಾನ್ ಕಿಶನ್ ಅವರು T20 ಕ್ರಿಕೆಟ್ ನಲ್ಲಿ ತಮ್ಮ ಚೊಚ್ಚಲ ಶತಕವನ್ನು ಗಳಿಸಿದ್ರು ನೋಡ್ರಿ. ಅದು 42 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 10 ಭರ್ಜರಿ ಸಿಕ್ಸರ್ ಗಳಿಂದ 100 ರನ್ ಗಡಿದಾಡಿದ್ರು ನೋಡ್ರಿ. ಎಸ್ ಹೌದ್ರಿ, ಒಟ್ಟಾರೆಯಾಗಿ ಇಶಾನ್ ಕಿಶನ್ ಅವರು 43 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 10 ಭರ್ಜರಿ ಸಿಕ್ಸರ್ ಗಳಿಂದ 103 ರನ್ ಗಳಿಸಿ ಔಟ್ ಆದ್ರು ನೋಡ್ರಿ. ಇವರಿಗೆ ಉತ್ತಮವಾದ ಬೆಂಬಲವನ್ನು ನೀಡಿದ ಸೂರ್ಯಕುಮಾರ್ ಯಾದವ್ ಅವರು 30 ಎಸೆತಗಳಲ್ಲಿ ಏನ್ ಮಾಡಿದ್ರಿ, 63 ರನ್ ಗಳನ್ನು ಚಚ್ಚಿ ಹಾಕಿದ್ರು ನೋಡ್ರಿ. ನಂತರ ಹಾರ್ದಿಕ್ ಪಾಂಡ್ಯ ಅವರು ಸಹ ಏನ್ ಮಾಡಿದ್ರಿ, ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ರು ನೋಡ್ರಿ. ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಅಭಿಷೇಕ್ ಶರ್ಮಾ ಈ 4 ಬ್ಯಾಟ್ಸ್ಮನ್ ಗಳ ಅಬ್ಬರದಿಂದ ಏನ್ ಮಾಡ್ತ್ರಿ, ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 271 ರನ್ ಗಳನ್ನು ಗಳಿಸಿತ್ ನೋಡ್ರಿ. ಇದು ನ್ಯೂಜಿಲೆಂಡ್ ತಂಡಕ್ಕೆ ತುಂಬಾನೇ ಹೊರೆಯಾದ ಮೊತ್ತವಾಗಿತ್ತು ನೋಡ್ರಿ. ಯಾಕಂದ್ರೆ ನ್ಯೂಜಿಲೆಂಡ್ ತಂಡವು ಏನ್ ಮಾಡ್ಬೇಕ್ರಿ, 20 ಓವರ್ಗಳಲ್ಲಿ 272 ರನ್ ಗಳ ಬೃಹತ್ ಟಾರ್ಗೆಟ್ ಗುರಿ ಹಾಕ್ಬೇಕು ನೋಡ್ರಿ ಗೆಲ್ಬೇಕಂದ್ರೆ. ಆದರೆ ಇದು ಅಸಾಧ್ಯದ ಮಾತು ನೋಡ್ರಿ. ಭಾರತದ ಬೌಲಿಂಗ್ ಬಿಗಿ ಆಗಿದೆ ನೋಡ್ರಿ. ಯಾಕಂದ್ರೆ ಭಾರತ ತಂಡದಲ್ಲಿ ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಈ ಅದ್ಭುತವಾದ ಬೌಲರ್ ಗಳಿದ್ದಾರೆ ನೋಡ್ರಿ. ಈ ಅದ್ಭುತವಾದ ಬೌಲರ್ ಗಳ ಮುಂದೆ ಏನ್ ಮಾಡ್ಬೇಕಾಗ್ತರಿ, ನ್ಯೂಜಿಲೆಂಡ್ ತಂಡದ ಬ್ಯಾಟ್ಸ್ಮನ್ ಗಳು ಆಡ್ಬೇಕಾಗ್ತದೆ ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡಕ್ಕೆ ಈ ಬೃಹತ್ ಮೊತ್ತ ಕಠಿಣವಾದ ಸವಾಲದ ನೋಡ್ರಿ. ಈ ಸವಾಲನ್ನು ಎದುರಿಸಲಾಗತ್ತೆ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತೀರಿ, 272 ರನ್ ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತೀರಿ, 19.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 225 ರನ್ ಗಳಿಸಿ 46 ರನ್ ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ತು ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತೀರಿ, 5 ಪಂದ್ಯಗಳ T20 ಸರಣಿಯಲ್ಲಿ 4-1 ಅಂತರದಲ್ಲಿ ಸೋಲನ್ನು ಒಪ್ಪಿಕೊಂಡಿತ್ತು ನೋಡ್ರಿ. ಅದು ನ್ಯೂಜಿಲೆಂಡ್ ತಂಡ. ಎಸ್ ಹೌದ್ರಿ, 5 ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ತಂಡ 1 ಪಂದ್ಯ ಮಾತ್ರ ಗೆದ್ದದ್ ನೋಡ್ರಿ. ಉಳಿದ 4 ಪಂದ್ಯಗಳು ಭಾರತ ತಂಡ ಗೆದ್ದದ್ ನೋಡ್ರಿ. ಎಸ್ ಹೌದ್ರಿ, ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್ ಬೆನ್ನೆಲುಬು ಮುರಿದಿದ್ದು ಹರ್ಷದೀಪ್ ಸಿಂಗ್ ನೋಡ್ರಿ. ಎಸ್ ಹೌದ್ರಿ, ಹರ್ಷದೀಪ್ ಸಿಂಗ್ ಅವರು 5 ವಿಕೆಟ್ ಗಳ ಗೊಂಚಲನ್ನು ಪಡೆದು ನೋಡ್ರಿ. ಇದೇ ಮೊದಲ ಬಾರಿಗೆ T20 ಕ್ರಿಕೆಟ್ ನಲ್ಲಿ ಹರ್ಷದೀಪ್ ಸಿಂಗ್ ಅವರು 5 ವಿಕೆಟ್ ಗಳನ್ನು ಕಿತ್ತಿದ್ದಾರೆ ನೋಡ್ರಿ. ಈ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಮಿಂಚಿ ಶತಕ ಗಳಿಸಿದ ಇಶಾನ್ ಕಿಶನ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ನೋಡ್ರಿ. ಸರಣಿ ಉದ್ದಕ್ಕೂ ಬ್ಯಾಟಿಂಗ್ ನಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡಿ ಭಾರತ ತಂಡಕ್ಕೆ ಸರಣಿ ಗೆಲ್ಲಲು ಪ್ರಮುಖವಾದ ಕಾರಣವಾಗಿದ್ದು ನಾಯಕ ಸೂರ್ಯಕುಮಾರ್ ಯಾದವ್ ನೋಡ್ರಿ. ಹಿಂಗಾಗಿ ನಾಯಕ ಸೂರ್ಯಕುಮಾರ್ ಯಾದವ್ ಏನ್ ಮಾಡಿದ್ರಿ, ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡ್ರು ನೋಡ್ರಿ. ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು UP ವಾರಿಯರ್ಸ್ ತಂಡಗಳ ನಡುವೆ ಲೀಗ್ ಹಂತದ ಕೊನೆಯ ಪಂದ್ಯದ ನೋಡ್ರಿ. ನಾಳೆ ಅಂದರೆ ಸಂಡೇ ನಡೆಯಲಿರುವ UP ವಾರಿಯರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆಯಲಿರುವ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಲಿದೆ ಮತ್ತು ಯಾವ ತಂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಡಲಿದೆ ಎಂಬುದನ್ನು ನಾಳಿನ ಪಂದ್ಯದಲ್ಲಿ ಗೊತ್ತಾಗಲಿದೆ. ಹಿಂಗಾಗಿ ನಾಳಿನ ಪಂದ್ಯವು ನಾವೆಲ್ಲರೂ ವೀಕ್ಷಿಸೋಣ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.